ನಮಸ್ಕಾರ ಎಲ್ಲರಿಗೂ. ಇಲ್ಲೊಂದು ಕ್ವಶನ್ ಐತೆ ನೋಡ್ರಿ. ಸಂಸತ್ತಿನಲ್ಲಿ ಆಯವ್ಯಯ ಅಥವಾ ಹಣಕಾಸಿನ ಮಸೂದೆಗಳನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಲು ಯಾವ ವಿಧಿಯು ಸಂಸತ್ತಿಗೆ ನಿಯಮಗಳನ್ನು ರೂಪಿಸಲು ಅಧಿಕಾರ ನೀಡುತ್ತದೆ? ಏನ್ ಹೇಳಕತೈತಿ ಅಂತಂದ್ರೆ ಬಜೆಟ್ ಅದು ಸಮಯಕ್ಕೆ ಸರಿಯಾಗಿ ಕಂಪ್ಲೀಟ್ ಆಗಬೇಕು. ಇರ್ಲಿಲ್ಲ ಅಂತಂದ್ರೆ ಅದರದ ಪರ್ಪಸ್ ಬಿದ್ದೋಗ್ತೈತಿ. ಬಜೆಟ್ ಎದ್ರ ಸಂಬಂಧ ಮಂಡನೆ ಮಾಡ್ತಾರೆ? ವಾರ್ಷಿಕವಾಗಿ ನಾವು ಎಷ್ಟು ಖರ್ಚು ಮಾಡೋರಿದ್ದೀವಿ ಮತ್ತು ಆ ವಾರ್ಷಿಕವಾಗಿ ಎಷ್ಟು ಆದಾಯ ಬರ್ತೈತಿ, ಯಾವ ವಿಷಯಕ್ಕೆ ಖರ್ಚು ಮಾಡೋರಿದ್ದೀವಿ ಅನ್ನೋದು ದೇಶದ ಜನತೆಗೆ ತಿಳಿಸಲು ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. ಈ ಬಜೆಟ್ ಅನ್ನ ಉಳಿದ ಕಾನೂನುಗಳು ಪಾಸು ಮಾಡಿದಂತೆ, ಉಳಿದ ಕಾನೂನುಗಳು ಅಂದ್ರೆ ಜನರಲ್ ಲಾಸ್ ಗಳನ್ನ, ಫಾರ್ ಎಕ್ಸಾಂಪಲ್ ಆರ್ಟಿಕಲ್ 378 ತ್ರಿಬಲ್ ತಲಾಕು, ಇವುಗಳನ್ನ ಈ ಕಾನೂನುಗಳನ್ನ ಪಾಸ್ ಮಾಡದಂತೆ ನೀವೇನಾದ್ರೂ ವರ್ಷ ಪೂರ್ತಿ ಪಾಸ್ ಮಾಡ್ಕೋತಾ ಕೂತ್ರಿ ಅಂತಂದ್ರೆ ಸರ್ಕಾರಕ್ಕೆ ಖರ್ಚು ಮಾಡಲು ದುಡ್ಡ ಇರೋದಿಲ್ಲ. ದುಡ್ಡಿಲ್ಲ ಅಂತಂದ್ರೆ ಸರ್ಕಾರ ಅಧಿಕಾರದಲ್ಲಿ ಇದ್ದು ಉಪಯೋಗ ಇಲ್ಲ. ಅದಕ್ಕೆ ಏನ್ ಮಾಡದೈತಿ ಅಂದ್ರೆ ಸಂಸತ್ತು ಸರ್ಕಾರಕ್ಕೆ ದುಡ್ಡು ಸರಿಯಾದ ಸಮಯಕ್ಕೆ ಸಿಗಬೇಕು. ಆ ರೀತಿ ಕಾನೂನುಗಳನ್ನು ರೂಪಿಸ್ರಿ ಅಂತೇಳಿ ಸಂಸತ್ತಿಗೆ ಅಧಿಕಾರವನ್ನು ಕೊಟ್ಟಿರುವ ವಿಧಿ ಯಾವುದು ಅಂತೇಳಿ ಕೇಳ್ತಾರೆ. ಇಲ್ಲಿ ಆರ್ಟಿಕಲ್ 118 ಕೇಳಿದ್ರೆ ಇಲ್ಲ. ಯಾಕ? ಇದು ಸಂಸತ್ತಿನ ಎರಡೂ ಸದನಗಳು ತನಗೆ ಬೇಕಾದ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗಳನ್ನ ಮಾಡುವ ಅಧಿಕಾರವನ್ನ ಕೊಟ್ಟದ. ಸಂಸತ್ತಿಗೆ ತನ್ನ ಆಡಳಿತಕ್ಕೆ ಅನುಕೂಲವಾಗುವಂತೆ ರೂಲ್ಸ್ ರೆಗ್ಯುಲೇಷನ್ ಕೊಟ್ಟಿರೋದು. ಇನ್ನ ಆರ್ಟಿಕಲ್ 120 ಕೇಳಿದ್ರೆ ಇಲ್ಲ. ಯಾಕಂತಂದ್ರೆ ಇದು ಸಂಸತ್ತಿನಲ್ಲಿ ಮಾತನಾಡುವ ಭಾಷೆಗಳ ಬಗ್ಗೆ ವಿವರಣೆ ಕೊಡ್ತೈತಿ. ಯಾವ ಭಾಷೆಯಲ್ಲಿ ಸಂಸತ್ತಿನಲ್ಲಿ ಮಾತಾಡಬೇಕು ಅನ್ನೋದ್ರ ಬಗ್ಗೆ ವಿವರಣೆಯನ್ನು ಕೊಡ್ತೈತಿ. ಇನ್ನು ಆರ್ಟಿಕಲ್ 121 ಕೇಳಿದ್ರೆ ಇಲ್ಲ. ಆರ್ಟಿಕಲ್ 121 ಯಾರ ಬಗ್ಗೆ ಹೇಳ್ತೈತಿ ಅಂತಂದ್ರೆ ಸಂಸತ್ತಿನಲ್ಲಿ ಯಾವ ವಿಷಯಗಳ ಬಗ್ಗೆ ನೀವು ಡಿಸ್ಕಷನ್ ಮಾಡಕ್ ಬರೋದಿಲ್ಲ ಅನ್ನೋದ್ರ ಬಗ್ಗೆ ಹೇಳ್ತೈತಿ. ಯಾವುದು? ಆರ್ಟಿಕಲ್ 120 ರಿಸ್ಟ್ರಿಕ್ಷನ್ ಆಫ್ ದಿ ಪಾರ್ಲಿಮೆಂಟ್ ಟು ಡಿಸ್ಕಸ್ ಅಬೌಟ್ ಅಂತೇಳಿ. ಯಾವ ವಿಷಯದ ಬಗ್ಗೆ ಸಂಸತ್ತಿನಲ್ಲಿ ಡಿಸ್ಕಷನ್ ಮಾಡಕ್ ಬರೋದಿಲ್ಲ ಅನ್ನೋದ್ರ ಬಗ್ಗೆ ಹೇಳ್ತೈತಿ. ಅಂದ್ರೆ ಸಂಸತ್ತಿನಲ್ಲಿಯೂ ಕೂಡ ಕೆಲವೊಂದಿಷ್ಟು ವಿಷಯಗಳನ್ನ ಡಿಸ್ಕಷನ್ ಮಾಡಕ್ ಬರೋದಿಲ್ಲ. ಅಂತಹ ವಿಷಯಗಳ ಬಗ್ಗೆ ಆರ್ಟಿಕಲ್ 121 ಹೇಳ್ತೈತಿ. ಇನ್ನು ಉಳಿದಿರೋದು ಯಾವುದು? ಆರ್ಟಿಕಲ್ 119. ಇದ ಏನ್ ಹೇಳ್ತೈತಿ ಅಂದ್ರೆ ಸಂಸತ್ತಿನಲ್ಲಿ ಆಯವ್ಯಯ ಅಂದ್ರ ಆನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ವಾರ್ಷಿಕ ಹಣಕಾಸು ಹೇಳಿಕೆ ಮತ್ತು ಹಣಕಾಸಿಗೆ ಸಂಬಂಧಿಸಿದಂತೆ ಮಸೂದೆಗಳನ್ನ ಸರಿಯಾದ ಸಮಯಕ್ಕೆ ಪಾಸ್ ಮಾಡಲು ನೀನು ಕಾನೂನು ತಗೊಂಡ್ಬರಬಹುದು ಅಂತೇಳಿ ಹೇಳೋದು ಯಾವುದು? ಆರ್ಟಿಕಲ್ 119. ಇದು ಏನ್ ಹೇಳ್ತೈತಿ, ಇದರ ಚರ್ಚಾ ವಿಷಯ ಏನ ಅನ್ನೋದ್ರ ಬಗ್ಗೆ ಇವತ್ತು ಡಿಟೇಲ್ ಆಗಿ ಡಿಕೋಡ್ ಮಾಡೋಣ. ಇರ್ಲಿಲ್ಲ ಅಂತಂದ್ರೆ ಇದು ಅರ್ಥ ಆಗೋದಿಲ್ಲ. ನಾವು ಇಲ್ಲಿವರೆಗೂ 118 ಏನು ನೋಡಿದ್ವಲ್ಲ, ಆರ್ಟಿಕಲ್ 118 ಇದೇನ್ ಹೇಳ್ತೈತಿ? ಸಂಸತ್ತಿನ ಎರಡೂ ಸದನಗಳು ತನಗೆ ಬೇಕಾಗಿರ್ತಕ್ಕಂಥ ರೂಲ್ಸ್ ರೆಗ್ಯುಲೇಷನ್ ಗಳನ್ನ ತಾನೇ ರೆಡಿ ಮಾಡ್ಕೊಳ್ಳೋದು ಅಥವಾ ರೂಪಿಸಿಕೊಳ್ಳುವ ಅಧಿಕಾರವನ್ನು ಹೊಂದ್ಯಾವ. ಆಟೋನಾಮಿಕ್ ಪವರ್ ಅನ್ನು ಹೊಂದ್ಯಾವು ಅಂತ ಹೇಳಿ. ಆಟೋನಾಮಿಕ್ ಅಲ್ಲ, ಆಟೋನಾಮಿಕ್. ಆಟೋನಾಮಿಕ್ ಈಸ್ ನಥಿಂಗ್, ದಟ್ ಇಸ್ ಅನ್ ಡಿಫರೆಂಟ್ ಥಿಂಗ್. ಆಟೋನಾಮಿಕ್ ಅಂತಂದ್ರೆ ಅದ್ಯಾವ್ದಕ್ಕೆ ಸಂಬಂಧ ಬರ್ತೈತಿ? ಬಾಂಬಿಗೆ ಅದು ಸಂಬಂಧ ಬರ್ತೈತಿ. ಆಟಮ್ ಬಾಂಬ್ ಆಟೋನಾಮಿಕ್ ಆದ್ ಬೇರೆ. ಇದು ಆಟೋನಾಮಿಕ್ ಅಂದ್ರೆ ಸ್ವಾಯತ್ತನ್ನು ಹೊಂದೈತಿ. ಸ್ವಾಯತ್ತತೆ ಅಂದ್ರೆ ತನಗೆ ಏನ್ ಬೇಕೋ ಅದನ್ನು ತಾನೇ ರೂಪಿಸಿಕೊಳ್ಳೋದು. ದೇರ್ ಇಸ್ ನೋ ಅದರ್ ಬಾಸ್ ದೆನ್ ದಿಸ್. ಇದನ್ನು ಹೊರತುಪಡಿಸಿ ಬೇರೆ ಯಾರು ಅದ್ರ ಮೇಲೆ ಇಲ್ಲ ಅಂತ. ಹೌದಾ? ಅದನ್ನ ಡಿಕೋಡ್ ಮಾಡೋಣ ಇವತ್ತು ಆರ್ಟಿಕಲ್ 119 ಬಗ್ಗೆ ಡಿಸ್ಕಷನ್ ಮಾಡೋದ್ರ ಮೂಲಕ. ಏನ್ ಹೇಳ್ತೈತಿ, ಯಾವ ವಿಷಯಕ್ಕೆ ಸಂಬಂಧಿಸಿದಂತೆ ಹೇಳ್ತೈತಿ, ಎಷ್ಟು ಚಂದ ಹೇಳ್ತೈತಿ ಅನ್ನೋದು ನೋಡಕ್ರೆ. ಅದಕ್ಕೆ ಈ ವಿಡಿಯೋನ ಪೂರ್ತಿ ನೋಡ್ರಿ, ಎಲ್ಲಾನು ಅರ್ಥ ಆಕೈತಿ. ಅರ್ಧಂಬರ್ಧ ನೋಡ್ರಿ ಏನ್ ಗೊತ್ತಾಗೋದಿಲ್ಲ. ಸರಿ, ಈಗ ಚರ್ಚೆ ಮಾಡೋಣ ಆರ್ಟಿಕಲ್ 119 ಏನ್ ಹೇಳ್ತೈತಿ ಅಂತ. ಏನ್ ಹೇಳಕತೈತಿ ಆರ್ಟಿಕಲ್ 119 ಅಂದ್ರೆ ಹಣಕಾಸು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಸಂಸತ್ತಿನಲ್ಲಿ ಕಾರ್ಯವಿಧಾನದ ಮೂಲಕ ನಿಯಂತ್ರಣ. ದೇರ್ ಇಸ್ ಎನ್ ರೆಗ್ಯುಲೇಷನ್. ಎಲ್ಲಿ? ಸಂಸತ್ತಿನಲ್ಲಿ. ಅದು ನೋಡೋಣ. ಈಗ ನಾವು ಒಂದು ವಿಷಯವನ್ನ ನಿನ್ನೆ ವಿಡಿಯೋದಲ್ಲಿ ನೋಡಿದ್ವಿ. ಏನಪ್ಪಾ ಅಂತಂದ್ರೆ ಆರ್ಟಿಕಲ್ 118 ಏನ್ ಹೇಳ್ತೈತಿ ಅಂತಂದ್ರೆ ಸಂಸತ್ತಿನ ಎರಡೂ ಸದನಗಳಿಗೆ ಬೇಕಾಗಿರ್ತಕ್ಕಂಥ ನಿಯಮಗಳನ್ನ ಅದು ತಾನೇ ರೂಪಿಸಿಕೊಳ್ಳಬಹುದು ಅಂತ. ದೇರ್ ಇಸ್ ಅನ್ ಆಟೋನಾಮಸ್ ಪವರ್. ಆಟೋನಾಮಸ್ ಪವರ್ ಅದಾವು ಯಾವುದಕ್ಕೆ ಅಂದ್ರೆ ಸಂಸತ್ತಿನ ಎರಡೂ ಸದನಗಳಿಗೆ. ಹೌದಾ? ಅದು ರೂಲ್ಸ್ ಗಳನ್ನ ಮಾಡ್ಕೋತೈತಿ. ಈ ವಿಷಯಗಳನ್ನ ಈ ರೀತಿ ನಾವು ಚರ್ಚೆ ಮಾಡ್ತೀವಿ, ಇಷ್ಟು ಟೈಮ್ ಬೇಕು ಅಂತೇಳಿ ಅದು ರೂಲ್ಸ್ ಗಳನ್ನ ಮಾಡ್ಕೋತೈತಿ. ಯಾವುದು? ಫಾರ್ ಎಕ್ಸಾಂಪಲ್ ಲೋಕಸಭೆಯರಾಗಲಿ ರಾಜ್ಯಸಭೆಯರಾಗಲಿ ಯಾವುದೇ ಒಂದು ಬಿಲ್ ಅನ್ನ ಒಂದು ರೂಲ್ಸ್ ಪ್ರಕಾರ ಅವರು ಮಾಡ್ಕೋತಾರೆ. ಏನು? ಯಾವುದೇ ಒಂದು ಮಸೂದೆಯನ್ನ ಚರ್ಚೆ ಮಾಡಲು ಕನಿಷ್ಠ 2 ತಿಂಗಳ ಅವಧಿ ಬೇಕು ಅಂತ ಅವ್ರದೊಂದು ರೂಲ್ಸ್ ಇದು. ಈ ರೀತಿ ಒಂದು ರೂಲ್ಸ್ ಮಾಡ್ಕೋತಾರೆ ಅವರು. ಯಾವ್ದಾ ಮಸೂದೆಯನ್ನು ಚರ್ಚೆ ಮಾಡಕ್ಕೆ 2 ತಿಂಗಳು ಬೇಕೇ ಬೇಕು ಅಂತೇಳಿ ಹಿಂಗೊಂದು ರೂಲ್ಸ್ ಮಾಡ್ಕೊಂತಾರೆ. ಆದ್ರೆ ಹಣದ ಮಸೂದೆ ಮತ್ತು ಹಣಕಾಸು ಮಸೂದೆಗೆ ಸಂಬಂಧಿಸಿದಂತೆ ಅದರ ಅಧಿಕಾರ ಎಷ್ಟೈತಿ? ಆರ್ಟಿಕಲ್ 110 ಏನ್ ಹೇಳ್ತೈತಿ ಮತ್ತು ಆರ್ಟಿಕಲ್ 109 ಏನ್ ಹೇಳ್ತೈತಿ? ಆರ್ಟಿಕಲ್ 109 ಏನ್ ಹೇಳ್ತೈತಿ? ಹಣದ ಮಸೂದೆಯನ್ನು ಕೇವಲ 14 ದಿನಗಳ ಅವಧಿಗೆ ಮಾತ್ರ ರಾಜ್ಯಸಭೆ ತಡೆ ಹಿಡಿಯಬಹುದು. 14 ದಿನದ ಒಳಗಾಗಿನ ಅದನ್ನ ಕಳಿಸಬೇಕು, ಯಥಾವತ್ತಾಗಿ ಕಳಿಸಬೇಕು, ಇಲ್ಲ ಶಿಫಾರಸುಗಳೊಂದಿಗಾದ್ರೂ ಕಳಿಸಬೇಕು. ಆದ್ರೆ ಅವರು ರೂಲ್ಸ್ ಏನ್ ಹೇಳಕತೈತಿ?
ರಾಜ್ಯಸಭೆಯ ರೂಲ್ಸ್ ಏನ್ ಹೇಳ್ತೈತಿ, ಯಾವುದೇ ಮಸೂದೆ ನಾನು ಚರ್ಚೆ ಮಾಡಕ್ ಕೈಗೆ ಎತ್ಕೊಂಡಿ ಅಂತಂದ್ರ 2 ತಿಂಗಳು ಟೈಮ್ ಬೇಕು ನನಗೆ ಚರ್ಚೆ ಮಾಡೋ 2 ತಿಂಗಳು. ಆದ್ರೆ ಇಲ್ಲಿ ಏನಾಯ್ತು, ಕೇವಲ 14 ದಿನಗಳಲ್ಲಿ. ಅಂದ್ರ ರೂಲ್ಸಿಗೂ ಮತ್ತು ಕಾನೂನುಗಳಿಗೂ ಕಾಂಟ್ರಾಡಿಕ್ಷನ್ ಬಂತು, ವಿರೋಧಾಭಾಸ ಬಂತು. ಅರ್ಥ ಆಗತೈತಿ ಅಂತ ಅನ್ಕೊಂತೀನಿ. ಏನು, ಕಾನೂನಿಗೂ ಮತ್ತು ತಾನೇ ನಿರ್ಮಿಸಿರ್ತಕ್ಕಂಥ ರೂಲ್ಸ್ ಗಳಿಗೂ ಕಾಂಟ್ರಾಡಿಕ್ಷನ್ ಬಂದಾಗ ಯಾವುದು ಜಾರಿ ಆಕೈತಿ, ಯಾವುದು ತನ್ನ ಅಧಿಕಾರವನ್ನ ಪ್ರಭಾವ ಮಾಡ್ತೈತಿ, ಎಫೆಕ್ಟ್ ಮಾಡ್ತೈತಿ ಅಂತ ಕೇಳಿದ್ರೆ ಕಾನೂನು ಮಾಡ್ತೈತಿ, ಹೊರತಾಗಿ ಏನ್ ಮಾಡೋದಿಲ್ಲ. ಸಂಸತ್ತಿನ ಸದನಗಳು ರೂಪಿಸಿಕೊಂಡಿರುವ ನಿಯಮಗಳು ಅದನ್ನ ತಡೆ ಹಿಡಿಯಕ್ಕೆ ಬರೋದಿಲ್ಲ ಅಂತ. ಎಷ್ಟು ಚಂದ ಐತಲ್ಲ. ಅದನ್ನ ಆರ್ಟಿಕಲ್ 119 ಬರೀತಾರೆ. ಏನು ಬರೀತಾರೆ ಅಂತ ನೋಡೋಣ. ಏನ್ ಹೇಳ್ತೈತೆ ನೋಡೋಣ. ಸಂಸತ್ತು ಹಣಕಾಸಿನ ವ್ಯವಹಾರಗಳನ್ನ ಸಕಾಲಿಕವಾಗಿ ಪೂರ್ಣಗೊಳಿಸುವ ಉದ್ದೇಶಕ್ಕಾಗಿ ಯಾವುದೇ ಹಣಕಾಸಿನ ವಿಷಯಕ್ಕೆ ಸಂಬಂಧಿಸಿದಂತೆ ಅಥವಾ ಭಾರತದ ಕ್ರೋಢೀಕೃತ ನಿಧಿಯಿಂದ ಹಣವನ್ನು ವಿನಿಯೋಗಿಸುವ ಮಸೂದೆಗೆ ಸಂಬಂಧಿಸಿದಂತೆ ಸಂಸತ್ತಿನ ಪ್ರತಿಯೊಂದು ಸದನದಲ್ಲಿ ವ್ಯವಹಾರ ನಡೆಸುವ ಕಾರ್ಯವಿಧಾನ ಮತ್ತು ನಡವಳಿಕೆಯನ್ನು ಕಾನೂನಿನ ಮೂಲಕ ನಿಯಂತ್ರಿಸಬಹುದು. ಮತ್ತು ಹಾಗೆ ಮಾಡಲಾದ ಯಾವುದೇ ಕಾನೂನಿನ ಯಾವುದೇ ನಿಬಂಧನೆಯು 118ನೇ ವಿಧಿಯ ಷರತ್ತು 1ರ ಅಡಿಯಲ್ಲಿ ಸಂಸತ್ತಿನ ಸದನವು ಮಾಡಿದ ಯಾವುದೇ ನಿಯಮಕ್ಕೆ ಅಥವಾ ಆ ವಿಧಿಯ ಷರತ್ತು 2ರ ಅಡಿಯಲ್ಲಿ ಸಂಸತ್ತಿಗೆ ಸಂಬಂಧಿಸಿದಂತೆ ಪರಿಣಾಮ ಬೀರುವ ಯಾವುದೇ ನಿಯಮ ಅಥವಾ ಸ್ಥಾಯಿ ಆದೇಶಕ್ಕೆ ಹೊಂದಿಕೆಯಾಗದಿದ್ದರೆ ಅಂತಹ ನಿಬಂಧನೆಯು ಚಾಲನೆಯಲ್ಲಿರುತ್ತದೆ. ಏನ್ ಹೇಳ್ತಾರೆ ಅಂತಂದ್ರೆ, ಸಂಸತ್ತು ಹಣಕಾಸಿನ ವ್ಯವಹಾರಗಳನ್ನು ಸಕಾಲಿಕವಾಗಿ ಪೂರ್ಣಗೊಳಿಸುವ ಸಲುವಾಗಿ ಈಗ ಏನು ಬಜೆಟ್ ಅಧಿವೇಶನವನ್ನು ಕರೀತಾರೆ. ಬಜೆಟ್ ಅಧಿವೇಶನ ಒಂದು ತಿಂಗಳು ಅಥವಾ 1.5 ತಿಂಗಳು ಬಜೆಟ್ ಅಧಿವೇಶನವನ್ನು ಕರೀತಾರೆ. ಅಂದ್ರೆ ಈ 1.5 ತಿಂಗಳು ಒಳಗನೆ ಬಜೆಟ್ಗೆ ಸಂಬಂಧಿಸಿರ್ತಕ್ಕಂಥ ಎಲ್ಲಾ ಕೆಲಸಗಳು ಮುಗಿಬೇಕು. ಮುಗಿಲಿಲ್ಲ ಅಂತಂದ್ರೆ ಕೊನೆಗೆ ನಾವು ಆಗ್ಲೇ ಬಜೆಟ್ ಅನ್ನ ಡಿಸ್ಕಷನ್ ಮಾಡುವಾಗ ಗಿಲೋಟಿನ್ ಮಾಡ್ತಾರು ಅಂತೇಳಿ ಚರ್ಚೆ ಮಾಡಿದ್ವಿ. ಗಿಲೋಟಿನ್ ಏನು, ಚರ್ಚೆ ಆಗಿರ್ತಕ್ಕಂಥ ವಿಷಯಗಳು, ಚರ್ಚೆ ಆಗದೇ ಇರ್ತಕ್ಕಂಥ ಎಲ್ಲಾ ವಿಷಯಗಳನ್ನ ಮತಕ್ಕೆ ಹಾಕಿ ಪಾಸ್ ಮಾಡಿಬಿಡ್ತಾರೆ. ಪಾಸರ್ ಮಾಡ್ತಾರೆ, ಫೇಲರ್ ಮಾಡ್ತಾರೆ. ದಟ್ ಇಸ್ ಅ ಡಿಫರೆಂಟ್ ಥಿಂಗ್. ಬಟ್ ಏನಾಗೈತಿ, ಟೈಮ್ ಈಸ್ ಫಿಕ್ಸ್ಡ್. ಸಕಾಲಿಕವಾಗಿ ಪೂರ್ಣಗೊಳಿಸುವ ಉದ್ದೇಶಕ್ಕಾಗಿ ಏನಾದ್ರೂ ಒಂದು ಕಾನೂನನ್ನ ತಗೊಂಡ್ಬಂದಿದ್ರು ಅಂತಂದ್ರೆ ಆ ಕಾನೂನು ಆರ್ಟಿಕಲ್ 118ರ ಅಡಿಯಲ್ಲಿ ನೀವೇನಾದ್ರೂ ನಿಯಮಗಳನ್ನ ರೂಪಣೆ ಮಾಡಿದ್ರಿ ಅಂತಂದ್ರೆ ಆ ನಿಯಮಗಳು ಏನಾದ್ರೂ ಈ ಕಾನೂನಿಗೆ ತಿಕ್ಕಾಟ ಮಾಡಕತ್ತಿದ್ವು ಅಥವಾ ಅಪೋಸಿಟ್ ಇದ್ದು ಅಂತಂದ್ರೆ ಅವಾಗ ಯಾವ್ದು ಚಾಲ್ತಿಗೆ ಬರ್ತೈತಿ ಅಂತ ಕೇಳಿದ್ರೆ ಹಣಕಾಸಿಗೆ ಸಂಬಂಧಿಸಿದಂತೆ ಕಾನೂನು ಏನ್ ಮಾಡಿರ್ತಾರಲ್ಲ ಅದು ಚಾಲ್ತಿಗೆ ಬರ್ತೈತಿ, ಹೊರತಾಗಿ ನಿಮ್ಮ ರೂಲ್ಸ್ ಅಂಡ್ ರೆಗ್ಯುಲೇಷನ್ಗಳು ಚಾಲ್ತಿಗೆ ಬರೋದಿಲ್ಲ. ಇದು ಗೊತ್ತಿರಬೇಕು. ನಿಮಗೆ ಅಧಿಕಾರ ಕೊಟ್ಟೈತಿ ಸಂವಿಧಾನ, ನಿಮಗೆ ಬೇಕಾಗಿರ್ತಕ್ಕಂಥ ನೀತಿ ನಿಯಮಗಳನ್ನ ನೀವು ರೂಪಣೆ ಮಾಡ್ಕೋಬಹುದು. ಯಾವುದರ ಸಲುವಾಗಿ, ಸಂಸತ್ತಿನ ಸದನಗಳು ಕಾರ್ಯಕಲಾಪಗಳನ್ನು ನಿರ್ವಹಿಸುವ ಸಲುವಾಗಿ ನೀವು ನಿಯಮಗಳನ್ನ ರೂಪಿಸಿಕೊಂಡ್ರಿ. ಆದ್ರೆ ಆರ್ಟಿಕಲ್ 119 ಏನ್ ಹೇಳಕತ್ತೈತಿ ಅಂದ್ರೆ, ಆ ನಿಯಮಗಳು ಏನಾದ್ರು, ನೀವು ರೂಪಿಸಿಕೊಂಡಿರ್ತಕ್ಕಂಥ ನಿಯಮಗಳು ಏನಾದ್ರು ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಿಸಿದಂತ ಕಾನೂನುಗಳಿಗೆ ಏನಾದ್ರೂ ತಡೆ ಒಡ್ತಿತ್ತು ಅಂತಂದ್ರೆ, ಹಣಕಾಸಿನ ವ್ಯವಹಾರಗಳಿಗೆ ಸಂಬಂಧಿಸಿದಂತ ಕಾನೂನುಗಳಿಗೆ ಏನಾದ್ರೂ ತಡೆ ಹಾಕ್ತಿತ್ತು ಅಂತಂದ್ರೆ ಅವಾಗ ಆ ರೂಲ್ಸ್ ಅಪ್ಲೈ ಆಗೋದಿಲ್ಲ. ಹಣಕಾಸಿನ ವ್ಯವಹಾರಗಳಿಗೆ ಸಂಬಂಧಿಸಿರ್ತಕ್ಕಂಥ ಕಾನೂನು ಜಾರಿಗೆ ಬರ್ತೈತಿ. ಅದು ಏನ್ ಮಾಡ್ತೈತಿ ಅಂದ್ರೆ ಈ ರೂಲ್ಸ್ ಗಳ ಮೇಲೆ ಪ್ರಿವೇಲ್ ಆಗ್ತೈತಿ. ಇಷ್ಟೇ. ಅಂದ್ರೆ ಹಣ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಕತ್ತಾರೆ ಇವ್ರು ಇಲ್ಲಿ. ಹಣ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಪ್ರತಿಯೊಂದು ಕೆಲಸಕ್ಕೂ ಹಣ ಇಂಪಾರ್ಟೆಂಟ್. ಅದಕ್ಕೆ ನಿನಗೆ ಆ ರೂಲ್ಸ್ ಹೇಳ್ತೈತಿ ಅಂತ ಹಣ ಬಿಡುಗಡೆ ಮಾಡೋದಿಲ್ಲ, ಈ ರೂಲ್ಸ್ ಹೇಳ್ತೈತಿ ಅಂತ ಹಣ ಬಿಡುಗಡೆ ಮಾಡೋದಿಲ್ಲ ಅಂತ ಹೇಳಕ್ ಬರೋದಿಲ್ಲ. ಯು ಕ್ಯಾನ್ ನಾಟ್ ಸೇ ದಟ್. ಹಣಕಾಸಿಗೆ ಸಂಬಂಧಿಸಿರ್ತಕ್ಕಂಥ ಕಾನೂನು ಏನಾದ್ರೂ ಬಂದಿತ್ತು ಅಂತಂದ್ರೆ ಅಟ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಅದನ್ನ ಡಿಸ್ಕಷನ್ ಮಾಡಬೇಕು. ವಿದಿನ್ ಎ ಟೈಮ್ ಫ್ರೇಮ್ದೊಳಗೆ ಅದನ್ನ ಕಂಪ್ಲೀಟ್ ಮಾಡಬೇಕು. ಹಣದ ವಿಷಯಕ್ಕೆ ಸಂಬಂಧಿಸಿದಂತೆ ಯಾವಪ್ಪ ಅಂತಂದ್ರೆ, ಒಂದು ಮನಿ ಬಿಲ್, ಹೌದಾ, ಮನಿ ಬಿಲ್ ಅಂಡರ್ ಆರ್ಟಿಕಲ್ 109. ಇನ್ನೊಂದು ಆರ್ಟಿಕಲ್ 112 ಬಜೆಟ್, ಆನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ, ಬಜೆಟ್. ಇನ್ನೊಂದು ಆರ್ಟಿಕಲ್ 117 ಅಡಿಯಲ್ಲಿ ಫೈನಾನ್ಸ್ ಬಿಲ್. ಈ ಮೂರು ವಿಷಯಗಳಿಗೆ ಸಂಬಂಧಿಸಿದಂತೆ ಕಾನೂನು ಏನಾದ್ರೂ ಬಂದಿತ್ತು ಅಂತಂದ್ರೆ ಇದನ್ನ ನಾಳೆ ಡಿಸ್ಕಷನ್ ಮಾಡ್ತಾನೋ, ನಾಡ್ದು ಡಿಸ್ಕಷನ್ ಮಾಡ್ತಾನೋ. ಇದು ನಮ್ಮದು ಬಜೆಟರಿ ಇದ್ರೊಳಗೆ ಪಾರ್ಲಿಮೆಂಟರಿ ರೂಲ್ಸ್ ಒಳಗೆ ಇಲ್ಲ. ಆ ರೀತಿ ಏನೇನು ನೆವ ಹೇಳಂಗಿಲ್ಲ. ಏನ್ ಮಾಡಬೇಕು, ಅಟ್ ಮೋಸ್ಟ್ ಅರ್ಜೆಂಟ್ ಅಂತ ಹೇಳಿ ಇದನ್ನ ಕನ್ಸಿಡರ್ ಮಾಡಿ ಡಿಸ್ಕಷನ್ ಮಾಡಬೇಕು. ಆ ಟೈಮ್ ಒಳಗೆ ಇದನ್ನ ಪಾಸ್ ಮಾಡಬೇಕು. ದಟ್ ಇಸ್ ಅನ್ ಕಂಡೀಷನ್ ಗಿವನ್ ಬೈ ದಿ ಆರ್ಟಿಕಲ್ 119 ಟು ದಿ ಪಾರ್ಲಿಮೆಂಟ್. ಹೇಳ್ಬಿಡ್ತೈತಿ ಸರ್ಕಾರಕ್ಕೆ ಎಷ್ಟು ಅಧಿಕಾರವನ್ನ ಕೊಟ್ಟು ಬಿಟ್ಟು ಅಂತಂದ್ರೆ, ನೀವು ದುಡ್ಡು ನಾನು ಹೆಂಗಾರ ಮಾಡಿ ಕೊಡಿಸ್ತಾನೆ, ನೀವು ತಲೆನೇ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ ಅಂತ. ಇರ್ಲಿಲ್ಲ ಅಂದ್ರೆ ಸರ್ಕಾರವೇ ನಡೆಯೋದಿಲ್ಲ. ಸರ್ಕಾರ ನಡೀದಿಲ್ಲ ಅಂತಂದ್ರೆ ದೇಶ ಸ್ತಬ್ಧ ಆಗ್ತೈತಿ. ಯಾವ ಕೆಲಸಗಳು ನಡೆಯೋದಿಲ್ಲ. ದುಡ್ಡಿಲ್ಲ ಯಾವ ಕೆಲಸ ನಡೀತಿದ್ರಿ? ಯಾವ ಕೆಲಸನೂ ನಡೆಯೋದಿಲ್ಲ. ಅದಕ್ಕಾಗಿ ದುಡ್ಡು ಇಂಪಾರ್ಟೆಂಟ್ ಅನ್ನೋದು ಇದ್ರ ಮೇಲೆ ಗೊತ್ತಾಗೈತಿ. ಇದ ಕಾನೂನನ್ನು ಯಾಕೆ ಹಿಂಗ್ ಮಾಡಿದ್ರು, ಯಾಕೆ ಇದಕ್ಕಿಷ್ಟು ಪ್ರಯಾರಿಟಿ ಕೊಟ್ರು ಅಂತ ನೋಡೋದಾದ್ರೆ ಕಾರಣಗಳು ಬರ್ತಾವೆ. ಒಂದು 4 ಕಾರಣಗಳನ್ನ ಡಿಸ್ಕಷನ್ ಮಾಡೋಣ. ಮತ್ತೆ ಇಲ್ಲಾಂದ್ರೆ ಕಾರಣಗಳು ಗೊತ್ತಾಗ್ಲಿಲ್ಲ ಅಂತಂದ್ರೆ ಏನು ಗೊತ್ತಾಗೋದಿಲ್ಲ. ಹೌದಿಲ್ಲ? ಫಸ್ಟ್ ಕಾರಣ ನೋಡೋಣ, ಯಾಕೆ ಹಿಂಗ್ ಮಾಡಿದ್ರು ಅಂತ. ಇಲ್ಲ, ಸಂವಿಧಾನದ ನಿರ್ಮಾತೃಗಳು ಎಷ್ಟು ಶಾನ್ಯಾರಿದ್ರು ಅಂತ, ಅವ್ರಿಗೆ ಎಷ್ಟು ವಿಷನ್ ಕ್ಲಿಯರ್ ಇತ್ತು ಅಂತ.
ಮಾಡಿದ್ರು ಆರ್ಟಿಕಲ್ 107 ಹಿಡ್ಕೊಂಡು ಹೇಳ್ಕೋತ ಬಂದ್ರು. ಏನಂತೇಳಿ ಮಸೂದೆನ ಎಲ್ಲಿ ಪಾಸ್ ಮಾಡ್ಬೇಕು, ಯಾವ ಮಸೂದೆನ ಎಲ್ಲಿ ಪಾಸ್ ಮಾಡ್ಬೇಕು ಹೇಳ್ಕೋತ ಬಂದು ಆರ್ಟಿಕಲ್ 118ಕ್ಕೆ ಬಂದ್ರು. ನಿಮ್ಗೆ ಡಿಸ್ಕಷನ್ ಮಾಡಕ್ ನಿಮ್ಗೆ ಏನ್ ಬೇಕಾದ್ರೆ ಡಿಸ್ಕಷನ್ ಮಾಡ್ರಿ, ಅದಕ್ಕೆ ಸಂಬಂಧಿಸಿದಂತೆ ರೂಲ್ಸ್ ರೆಗ್ಯುಲೇಷನ್ ಗಳನ್ನ ನೀವ ತಯಾರು ಮಾಡ್ಕೋರಿ ಅಂತೇಳಿ ಕುಂಬಳಕಾಯಿ ಅವ್ರ ಕೈಗೆ ಕೊಟ್ಟರು. ಮತ್ತೆ ಮ್ಯಾಗ ಒಂದು ಬತ್ತಿ ಇಟ್ರು. ಏನಂತೇಳಿ ಹಣಕಾಸಿಗೆ ಸಂಬಂಧಿಸಿದಂತೆ ಟೈಮ್ ಫ್ರೇಮಿನೊಳಗೆ ವಿದಿನ್ ಅ ಟೈಮ್ ಲಿಮಿಟ್ನೊಳಗ ಅದ್ರದ್ದೆಲ್ಲ ಕೆಲಸ ಮುಗಿಬೇಕು. ಇಲ್ರಿ ನನ್ನ ರೂಲ್ಸ್ ಹಂಗೆ ಹೇಳ್ತೈತಿ, ನಿನ್ ರೆಗ್ಯುಲೇಷನ್ ಹಿಂಗೆ ಹೇಳ್ತೈತಿ ಅಂತ ಇದ್ರೆ ಇಲ್ಲ. ರೂಲ್ಸ್ ರೆಗ್ಯುಲೇಷನ್ ಗಳನ್ನ ಮೀರಿ ಈ ಹಣಕಾಸಿನ ವ್ಯವಹಾರಗಳು ನಡಿಬೇಕು. ಒಂದು ವೇಳೆ ನಿನ್ ರೂಲ್ಸ್ ಅದಕ್ಕೆ ಏನಾದ್ರು ಧಕ್ಕೆ ಮಾಡ್ತಿತ್ತು ಅಂತಂದ್ರ ಆಗ ಈ ಹಣಕಾಸಿನ ಮಸೂದೆ ಅದನ್ನ ಸೈಡ್ ಲೈನ್ ಮಾಡ್ತೈತಿ, ಅದ್ರ ಮೇಲೆ ಬಂದ್ಬಿಡ್ತೈತಿ. ಈ ರೀತಿ ಬರೋದು. ನೋಡೋಣ ಇದ್ರ ಉಪಯೋಗ ಏನೈತೆ ಅಂತ. ವಾಟ್ ಇಸ್ ದಿ ಪರ್ಪಸ್, ವಾಟ್ ಇಸ್ ದಿ ಯೂಸಸ್ ಆಫ್ ದಿ ಆರ್ಟಿಕಲ್ 119? ವಿದೌಟ್ ದಟ್ ಹೌ, ಅದಿರ್ಲಿಲ್ಲ ಅಂದ್ರೆ ಅದು ಏನಾಕಿತ್ತು, ಹೆಂಗಿರ್ತಿತ್ತು ಅನ್ನೋದನ್ನ ನೋಡೋಣ. ಇದು ಆರ್ಟಿಕಲ್ 119 ಏನ್ ಹೇಳಕತ್ತೈತಿ ಅಂದ್ರೆ ಪ್ರಯಾರಿಟಿಯನ್ನ ಫಿಕ್ಸ್ ಮಾಡಕತ್ತೈತಿ, ಪ್ರಾಮುಖ್ಯತೆನ. ಪ್ರಯಾರಿಟಿ ಏನು, ಫಸ್ಟಿಗೆ ಹಣದ ವಿಷಯಗಳನ್ನ ಡಿಸ್ಕಷನ್ ಮಾಡ್ರಿ. ಫೈನಾನ್ಸ್ಗೆ ಸಂಬಂಧಿಸಿರ್ತಕ್ಕಂಥ ವಿಷಯಗಳನ್ನ, ಸಬ್ಜೆಕ್ಟ್ ಅನ್ನ ಫಸ್ಟಿಗೆ ಡಿಸ್ಕಷನ್ ಮಾಡ್ರಿ. ನಿಮ್ಮದು ಉಳ್ಕದ ಆಮೇಲೆ ಇಟ್ಕೊರಿ. ಫೈನಾನ್ಸ್ಗೆ ಸಂಬಂಧಿಸಿರ್ತಕ್ಕಂಥ ಸಬ್ಜೆಕ್ಟ್ ಗಳನ್ನ ಡಿಸ್ಕಷನ್ ಮಾಡ್ರಿ ಅಂತ ಹೇಳಕತ್ತೈತಿ. ಅಟ್ ಮೋಸ್ಟ್ ಪ್ರಯಾರಿಟಿಯನ್ನ ಕೊಡಕತ್ತೈತಿ. ಯಾವುದಕ್ಕೆ? ಹಣದ ವಿಷಯಗಳಿಗೆ ಸಂಬಂಧಿಸಿದಂತೆ, ಹಣಕಾಸಿನ ಮಸೂದೆಗಳಿಗೆ ಸಂಬಂಧಿಸಿದಂತೆ. ಅದು ಹೆಂಗೆ? ಸಮಯಕ್ಕೆ ಸರಿಯಾಗಿ ಅಂದ್ರೆ ಸಕಾಲಿಕವಾಗಿ ಅದು ಪೂರ್ಣಗೊಳ್ಳಬೇಕು. ಸಕಾಲಿಕವಾಗಿ ಪೂರ್ಣಗೊಳ್ಳುವಂತೆ ಇದ್ರ ಉಪಯೋಗ ಇದು. ಇದು ಇರ್ಲಿಲ್ಲ ಅಂತಂದ್ರೆ ಏನಾಕಿತ್ತು ಅಂತಂದ್ರೆ, ಇಲ್ಲ ನಾನು ಹಣಕಾಸಿನ ಮಸೂದೆಯನ್ನ, ಬಜೆಟ್ ಅನ್ನ, ಈ ವರ್ಷದ ಬಜೆಟ್ ಅನ್ನ ಮುಂದಿನ ವರ್ಷ ಪಾಸ್ ಮಾಡ್ತೀನಿ, ಇನ್ನೆರಡು ವರ್ಷ ಬಿಟ್ಟು ಪಾಸ್ ಮಾಡ್ತೀನಿ ಅನ್ಕೋತ ಕೂತು ಬಿಡ್ತಿದ್ರು ಯಾರು? ರಾಜ್ಯಸಭೆದವರು. ಅದಕ್ಕೆ ಇದು ಹೇಳ್ಬಿಡ್ತು, ಅದೇನದು ಏನು ಸಂಬಂಧ ಇಲ್ಲ, ಮೊದಲು ಇದನ್ನ ವಿದಿನ್ ಟೈಮ್ ಫ್ರೇಮ್ನೊಳಗೆ ನೀವು ಇದನ್ನ ಮುಗಿಸಬೇಕು. ಇರ್ಲಿಲ್ಲ ಅಂತಂದ್ರೆ ಕೆಸರು ಹಚ್ಚಕ್ ಶುರು ಮಾಡ್ತಾರೆ. ಹೌದಾ? ಇದು ಪಾಸರ್ ಆಗಲಿ ಫೇಲರ್ ಆಗಲಿ ಮೊದಲು ಇದನ್ನ ಡಿಸ್ಕಷನ್ ಮಾಡಬೇಕು. ಇಟ್ ಈಸ್ ಅನ್ ಅಟ್ಮೋಸ್ಟ್ ಪ್ರಯಾರಿಟಿಯನ್ನು ಫಿಕ್ಸ್ ಮಾಡ್ತೈತಿ. ಆರ್ಟಿಕಲ್ 119 ಫಿಕ್ಸ್ಡ್ ದ ಪ್ರಯಾರಿಟಿ ಆಫ್ ದಿ ಫೈನಾನ್ಸ್ ಬಿಲ್ ಆನ್ ಹೌಸಸ್ ಆಫ್ ದಿ ಪಾರ್ಲಿಮೆಂಟ್. ಪ್ರಯಾರಿಟಿನ ಫಿಕ್ಸ್ ಮಾಡ್ತೈತಿ ಯಾರ ಮೇಲೆ? ಸದನಗಳ ಮೇಲೆ. ನೀವು ಫಸ್ಟ್ ಇದನ್ನ ಡಿಸ್ಕಷನ್ ಮಾಡಬೇಕು ಅಂತ. ಅರ್ಥ ಆಯ್ತು? ಓಕೆ. ಇನ್ನೊಂದು ಇದ್ರ ಉಪಯೋಗ, ಸಿಗ್ನಿಫಿಕೆನ್ಸ್ ಏನಂತ ನೋಡೋದಾದ್ರೆ, ಇದೇನ್ ಮಾಡ್ತೈತಿ ಅಂದ್ರೆ ಸ್ಟ್ಯಾಟ್ಯೂಟರಿ, ಇದಕ್ಕೇನಂತಾರೆ ಇದು ನೋಡ್ರಪ್ಪ, ಸ್ಟ್ಯಾಟ್ಯೂಟರಿ ಟರಿ ವಾಟ್ ಎವರ್ ಇಟ್ ಮೇ ಬಿ, ನನ್ನ ಪ್ರೊನೌನ್ಸಿಯೇಷನ್ ಸ್ವಲ್ಪ ಪ್ರಾಬ್ಲಮ್ ಆಗತೈತಿ. ಸ್ಟ್ಯಾಟ್ಯೂಟರಿ ಕ್ಲಾರಿಟಿಯನ್ನ ಕೊಡ್ತೈತಿ, ಸ್ಪಷ್ಟತೆಯನ್ನ ಕೊಡ್ತೈತಿ. ಏನಂತೇಳಿ? ಶಾಸನಾತ್ಮಕ ಸ್ಪಷ್ಟನೆಯನ್ನ ಕೊಡ್ತೈತಿ. ಏನು ಹಣಕಾಸಿಗೆ ಸಂಬಂಧಿಸಿದಂತೆ ಯಾವ ವಿಷಯವನ್ನ ಯಾವ ಸಮಯದಲ್ಲಿ ಪೂರ್ಣಗೊಳಿಸಬೇಕು, ಇಲ್ಲಿ ಏನಾಯ್ತು? ಈ ಸ್ಟ್ಯಾಟ್ಯೂಟರಿ ಕ್ಲಾರಿಟಿ ಅಂದ್ರೆ ಏನಪ್ಪಾ ಅಂತಂದ್ರೆ, ನಿನ್ನ ರೂಲ್ಸ್ ರೆಗ್ಯುಲೇಷನ್ ಏನು ಮಾಡ್ಕೊಂಡಿಯಲ್ಲ, ಆರ್ಟಿಕಲ್ 118 ಅಡಿಯಲ್ಲಿ ರೂಲ್ಸ್ ರೆಗ್ಯುಲೇಷನ್ ಏನು ಮಾಡ್ಕೊಂಡಿಯಲ್ಲ, ಅದು ಈ ಶಾಸನಕ್ಕೆ ಸಂಬಂಧಿಸಿದಂತೆ ಅಫೆಕ್ಟ್ ಮಾಡೋದಿಲ್ಲ. ಯಾವ ಶಾಸನಕ್ಕೆ? ಆರ್ಟಿಕಲ್ 119ಕ್ಕೆ ಸಂಬಂಧಿಸಿದಂತೆ, ಹಣಕಾಸಿನ ವಿಷಯಗಳಿಗೆ ಸಂಬಂಧಿಸಿದಂತೆ ಆ ನಿಯಮಗಳು ಅದನ್ನ ಪ್ರಭಾವ ಮಾಡೋದಿಲ್ಲ, ಅಫೆಕ್ಟ್ ಮಾಡೋದಿಲ್ಲ. ದೇರ್ ಇಸ್ ನೋ ಕಾಂಟ್ರಾಡಿಕ್ಟರಿ ಅಂತ ಹೇಳಿದ್ರು ಅವರು. ಒಂದು ವೇಳೆ ನಿನ್ನ ರೂಲ್ಸ್ ರೆಗ್ಯುಲೇಷನ್ ಏನಾದ್ರೂ ಅಡ್ಡು ಬರ್ತಿದ್ವು ಅಂತಂದ್ರೆ ಅವೇ ಗೌನ ಆಗ್ತವೆ, ಕೆಳಗೆ ಹೋಗ್ತವೆ. ಅವಾಗ ಫೈನಾನ್ಸ್ ಬಿಲ್ ಮ್ಯಾಗ್ ಬಂದ್ಬಿಡ್ತೈತಿ. ಅದನ್ನೇ ಫಸ್ಟ್ಗೆ ಚರ್ಚೆ ಮಾಡಕ್ ಬೇಕಾಗ್ತೈತಿ ಅಂತ ಹೇಳಿ ಕ್ಲಾರಿಟಿ ಮಾಡ್ತು. ಸ್ಟ್ಯಾಟ್ಯೂಟರಿ ಕ್ಲಾರಿಟಿ ಅಂತ ಕರಿತೀವಿ. ಸ್ಟ್ಯಾಟ್ಯೂಟರಿ ದಟ್ ಇಸ್ ಸಮಥಿಂಗ್. ನೀವು ಕರೆಕ್ಟ್ ಆಗಿ ಉಚ್ಚಾರಣೆ ಮಾಡ್ಕೊರಿ. ಇವೇ ಏನಾಗ್ತಾವ ಅಂತಂದ್ರೆ, ಏನದು ಇಂಟರ್ವ್ಯೂನಲ್ಲಿ ಪ್ರಾಬ್ಲಮ್ ಆಗಿಬಿಡ್ತವೆ. ಸಮಥಿಂಗ್ ಪ್ರಾಬ್ಲಮ್ ಇನ್ ಇಂಟರ್ವ್ಯೂ. ಸ್ವಲ್ಪ ಪ್ರಾಬ್ಲಮ್ ಆಗ್ತೈತಿ ನನಗೆ, ಅದು ಉಚ್ಚಾರಣೆ ಮಾಡಕ್ಕೆ ಸ್ವಲ್ಪ ಬರೋದಿಲ್ಲ. ನೀವು ನೋಡ್ರಿ. ನೆಕ್ಸ್ಟ್ ಇನ್ನೂ ಒಂದು ಉಪಯೋಗ ಏನಿದು, ಮೂರನೇ ಉಪಯೋಗ ಏನಪ್ಪಾ ಅಂತಂದ್ರೆ, ಎಸ್ಟಾಬ್ಲಿಷಿಂಗ್ ಲೀಗಲ್ ಸುಪೀರಿಯಾರಿಟಿ ಓವರ್ ಇಂಟರ್ನಲ್ ಲಾಸ್. ಲೀಗಲ್ ಸುಪೀರಿಯಾರಿಟಿ ಓವರ್ ಇಂಟರ್ನಲ್ ಲಾಸ್ ಅಂತ. ಆಂತರಿಕ ನಿಯಮಗಳಿಗೆ ಅಥವಾ ಇಂಟರ್ನಲ್ ರೂಲ್ಸ್ ಅಂತ ಹೇಳಿ ಕರ್ಕೋರಿ. ಇಂಟರ್ನಲ್ ರೂಲ್ಸ್ ಆಂತರಿಕ ನಿಯಮಗಳಿಗಿಂತ ಕಾನೂನಿನ ಪರಾಕಾಷ್ಠೆ. ಆಂತರಿಕ ನಿಯಮಗಳಿಗಿಂತ ಕಾನೂನು ಹೆಚ್ಚಿನದ್ದು ಅಂತೇಳಿ ಫಿಕ್ಸ್ ಮಾಡಕತ್ತೈತಿ. ಆಂತರಿಕ ನಿಯಮಗಳಿಗಿಂತ ಕಾನೂನು ಹೆಚ್ಚಿನದ್ದು ಅಂದ್ರೆ ಅರ್ಥ ಆಗತೈತಿ. ಈಗ ಆಂತರಿಕ ನಿಯಮ ಈಗ 2 ತಿಂಗಳು ಬಿಟ್ಟು ಡಿಸ್ಕಷನ್ ಮಾಡ್ರಿ ಅಂತ ಹೇಳ್ತೈತಿ. ಆದ್ರೆ ಕಾನೂನು ಏನ್ ಹೇಳಕತೈತಿ ಅಂತಂದ್ರೆ, ಯು ಹ್ಯಾವ್ ಅ ಸೀರಿಯಸ್ ಆರ್ ಅಟ್ಮೋಸ್ಟ್, ಯು ಹ್ಯಾವ್ ಟು ಗಿವ್ ಅಟ್ಮೋಸ್ಟ್ ಪ್ರಯಾರಿಟಿ ಟು ಫೈನಾನ್ಸ್ ಬಿಲ್ ಅಂತ ಹೇಳಕತೈತಿ. ನೀನು ಅತಿ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಅದಕ್ಕೆ ಕೊಡಬೇಕು. ನೀ 2 ತಿಂಗಳು ಡಿಲೇ ಮಾಡ್ತೀನಿ, 3 ತಿಂಗಳು ಡಿಲೇ ಮಾಡ್ತೀನಿ, ಇಲ್ಲ, ಏನ್ ಮಾಡ್ಬೇಕು? ಅಟ್ಮೋಸ್ಟ್ ಪ್ರಯಾರಿಟಿ ಕೊಡಬೇಕು ಅಂತ ಕಾನೂನು ಹೇಳಕತೈತಿ. ಆವಾಗ ಆಂತರಿಕ ನಿಯಮಗಳು ಗೌಣ ಆಗ್ತವೆ, ಆಂತರಿಕ ನಿಯಮಗಳು ಸೈಡ್ ಲೈನ್ ಆಗ್ತವೆ, ಕಾನೂನು ಮ್ಯಾಲ ಬಂದ್ಬಿಡ್ತೈತಿ. ಅಂದ್ರೆ ಇದು ಕ್ಲಿಯರ್ ಮಾಡಕತ್ತೈತಿ ಲೀಗಲ್ ಸುಪೀರಿಯಾರಿಟಿ ಓವರ್ ಇಂಟರ್ನಲ್ ರೂಲ್ಸ್.
ಯಾವುದು ಆರ್ಟಿಕಲ್ 119. ಯಾಕೆ ಹಿಂಗಾಗ್ತೈತಿ ಅಂತಂದ್ರೆ ಆ ವಿಷಯನ ಅಷ್ಟು ಸೀರಿಯಸ್ ಇರ್ತೈತಿ. ಹಾಸ್ಪಿಟಲ್ದಾಗ ಒಬ್ಬ ವ್ಯಕ್ತಿ ಕೋಮಾದೊಳಗದಾನ, ಅವ್ಗೆ ದುಡ್ಡು ಕೊಡಬೇಕು ಬ್ಯಾಡು ಅಂತೇಳಿ ಡಿಸ್ಕಷನ್ ಮಾಡುವ ಸಮಯದಲ್ಲಿ ಡಿಸ್ಕಷನ್ ಮಾಡ್ಬೇಕಾಗಿರ್ತೈತಿ. ಅವಾಗ ಇಲ್ರಿ ನಾವು ಹೊಲ ತಗೊಳ್ಳೋದೈತಿ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋದೈತಿ, ನಾವು ಮನಿ ಮಾರೋದೈತಿ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋದೈತಿ, ಮದುವೆ ಮಾಡೋದೈತಿ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋದೈತಿ. ಇವೆಲ್ಲ ನಿನ್ನ ರೂಲ್ಸ್ ರೆಗ್ಯುಲೇಷನ್ಗಳೊಳಗೆ ನೀವು ಬರ್ಕೊಂಡಿದ್ರು ಇವೆಲ್ಲ ಸೈಡ್ ಆಗ್ತವೆ. ಫಸ್ಟಿಗೆ ಏನ್ ಮಾಡಬೇಕು, ಹಾಸ್ಪಿಟಲೈಸ್ ಆಗದಾನ, ವೆಂಟಿಲೇಟರ್ ಒಳಗದಾನ, ಅವ್ನು ಉಳಿಸ್ಕೊಳಕ್ ದುಡ್ಡು ಕೊಡಬೇಕು ಕೊಡಬಾರ್ದು ಅನ್ನೋದನ್ನ ಫಸ್ಟಿಗೆ ಡಿಸ್ಕಷನ್ ಮಾಡಬೇಕು. ಮೊದಲು ಇವನ್ನೆಲ್ಲ ಸೈಡ್ಗೆ ಹಾಕ್ರಿ ಅಂತ ಹೇಳ್ತೀವಿ. ಅರ್ಥ ಆಯ್ತು ಅಂತ ಅನ್ಕೊತೀನಿ. ಯಾವ್ದು ಅಟ್ ಮೋಸ್ಟ್ ಅರ್ಜೆನ್ಸಿ ಇತ್ತು ಅದನ್ನ ಡಿಸ್ಕಷನ್ ಮಾಡಬೇಕು. ಇದಕ್ಕೆ ಯಾವುದೇ ರೀತಿಯ ಮೋಷನ್ಗಳನ್ನ ಮೂವ್ ಮಾಡುವ ಅವಶ್ಯಕತೆ ಇಲ್ಲ. ಯಾವುದೇ ರೀತಿಯಾಗಿರ್ತಕ್ಕಂಥ ಕರಾವುಗಳನ್ನ ಪಾಸ್ ಮಾಡುವ ಅವಶ್ಯಕತೆ ಇಲ್ಲ. ಇದು ಗೊತ್ತಿರಬೇಕು. ಕಾನೂನು ಹೇಳಕತೈತಿ, ಆರ್ಟಿಕಲ್ 119 ಹೇಳಕತೈತಿ, ಫೈನಾನ್ಸ್ ಮಸೂದೆಗಳಿಗೆ ಸಂಬಂಧಿಸಿದಂತೆ, ಹಣಕಾಸಿನ ಮಸೂದೆಗಳಿಗೆ ಸಂಬಂಧಿಸಿದಂತೆ ಮೊದಲ ಆದ್ಯತೆಯನ್ನು ಕೊಟ್ಟು ಡಿಸ್ಕಷನ್ ಮಾಡಬೇಕು ಅಂತ. ದಟ್ ಇಸ್ ಎನಫ್. ಹೌದಾ? ಇನ್ನೊಂದೈತಿ, ಅದೇನೈತಿ ನೋಡೋಣ. ಇದೇನ್ ಮಾಡ್ತೈತಿ ಅಂತಂದ್ರೆ ಸರ್ಕಾರಕ್ಕೆ ಬೆಂಬಲ ಕೊಡ್ತೈತಿ. ಸರ್ಕಾರಕ್ಕೆ ಬೆಂಬಲ ಕೊಡ್ತೈತಿ ಯಾವುದರ ಸಲುವಾಗಿ? ಟೈಮಿಗೆ ಸರಿಯಾಗಿ, ಸರಿಯಾದ ಸಮಯಕ್ಕೆ ಸರಿಯಾಗಿ ಎಕ್ಸ್ಪೆಂಡಿಚರ್ಗೆ ಸಲುವಾಗಿ, ಖರ್ಚಿನ ಸಲುವಾಗಿ ದುಡ್ಡು ಅವ್ರ ಕೈ ಸೇರುವಂತೆ ಮಾಡ್ತೈತಿ. ಇದಕ್ಕಾಗಿ ಇದು ಸರ್ಕಾರಕ್ಕೆ ಬೆಂಬಲವನ್ನ ನೀಡತೈತಿ. ಸರ್ಕಾರಕ್ಕೆ ನಡ್ಸಕ್ಕೆ ದುಡ್ಡು ಬೇಕು. ದುಡ್ಡಿನ ಮಸೂದೆ ಪಾಸ್ ಆಗಬೇಕು ಅಂತಂದ್ರೆ ಎರಡು ಕಡೆ ಚರ್ಚೆ ಆಗಬೇಕು ಅಂದ್ರೆ ರೂಲ್ಸ್ ರೆಗ್ಯುಲೇಷನ್ಗಳ ಪ್ರಕಾರ ಚರ್ಚೆ ಆಗಬೇಕು. ಆವಾಗ ರೂಲ್ಸ್ ರೆಗ್ಯುಲೇಷನ್ಗಳ ಪ್ರಕಾರ ಫೈನಾನ್ಸ್ ಬಿಲ್ ನಂಬರ್ 20ನೇದಿತ್ತು ಅಂತಂದ್ರೆ 20 ಮಸೂದೆಗಳನ್ನ ನಾವು ಚರ್ಚೆ ಮಾಡಿ ಆದ ನಂತರ ನಾವು ಫೈನಾನ್ಸ್ ಬಿಲ್ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಹೇಳಕ್ ಬರೋದಿಲ್ಲ. ಯು ಕ್ಯಾನ್ ನಾಟ್ ಡೂ ದಟ್. ಅವಾಗ ಏನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಹಣದ ಮಸೂದೆಗೆ, ಹಣಕಾಸು ಮಸೂದೆಗೆ, ವಿನಿಯೋಗ ಮಸೂದೆಗೆ ಆದ್ಯತೆಯನ್ನು ಕೊಟ್ಟು ಉಳಿದಕ್ಕೆ ನೀನು ಕೊಡಬೇಕು. ಫಸ್ಟ್ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಬೇಕು, ಆಮೇಲೆ ಉಳಿದ್ರ ಬಗ್ಗೆ ಡಿಸ್ಕಷನ್ ಮಾಡಬೇಕು ಅಂತೇಳಿ ಆರ್ಟಿಕಲ್ 119 ಕ್ಲಿಯರ್ಸ್ ಮಾಡ್ಬೇಕು, ನಮಗೆ ಸ್ಪಷ್ಟಪಡಿಸ್ತದೆ. ಇದು ನಮಗೆ ಗೊತ್ತಿರಬೇಕು. ಇದಿಷ್ಟು ಮಾಹಿತಿ ಆರ್ಟಿಕಲ್ 119 ಬಗ್ಗೆ. ಇನ್ನು ಇದ್ರ ಬಗ್ಗೆ ಒಂದ್ 2 ಕ್ವಶನ್ ಅದಾವೆ, ಅದರ ಬಗ್ಗೆ ಒಂದ್ 2 ಕ್ವಶನ್ ಚರ್ಚೆ ಮಾಡಿ ಮುಂದಿನದಕ್ಕೆ ಹೋಗೋಣ. ಫಸ್ಟಿಗೆ ನೋಡಿದ್ವಲ್ಲ ಕ್ವಶನ್ 1ನೇದು, ಸಂಸತ್ತಿನ ಆಯವ್ಯಯ ಬಜೆಟ್ ಅಥವಾ ಹಣಕಾಸಿನ ಮಸೂದೆಗಳನ್ನ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಲು ಯಾವ ವಿಧಿಯು ಸಂಸತ್ತಿಗೆ ನಿಯಮಗಳನ್ನು ರೂಪಿಸಲು ಅಧಿಕಾರ ನೀಡುತ್ತೈತೆ ಅಂತ. ಸಮಯಕ್ಕೆ ಸರಿಯಾಗಿ, ವಿದಿನ್ ಅ ಫ್ರೇಮ್ ಆಫ್ ದಿ ಟೈಮ್ ಲಿಮಿಟ್, ಅಷ್ಟರೊಳಗನ ಇದನ್ನ ಕಂಪ್ಲೀಟ್ ಮಾಡ್ಬೇಕಂತೇಳಿ ಹೇಳೋದು ಯಾವುದು? ಆ ಹೇಳುವಂತ ವಿಧಿಗಳನ್ನ ಅಥವಾ ಕಾನೂನುಗಳನ್ನು ರೂಪಿಸಲು ಅಧಿಕಾರ ಕೊಡೋದು ಯಾವ್ದಪ್ಪ ಅಂತಂದ್ರೆ ಆರ್ಟಿಕಲ್ 119. ನಿಂದು ಏನೇ ರೂಲ್ಸ್ ರೆಗ್ಯುಲೇಷನ್ ಇದ್ರೆ ಅವು ಸೈಡ್ ಲೈನ್ ಆಗ್ತವೆ, ಉಳಿದದ್ದು ಏನ್ ಬರ್ತೈತಿ ಮೇಲ್ಮಟ್ಟಕ್ಕೆ ಬಂದ್ಬಿಡ್ತೈತಿ. ಅದ್ರಾಗ ಫಸ್ಟ್ನೇದು ಮನಿ ಬಿಲ್ಲು, 2ನೇದು ಬಜೆಟ್, 3ನೇದು ಅಪ್ರಾಪ್ರಿಯೇಷನ್ ಬಿಲ್ಲು, 4ನೇದು ಫೈನಾನ್ಸ್ ಬಿಲ್. ಈ 4 ಬಿಲ್ಗಳ ಬಗ್ಗೆ ಅಟ್ಮೋಸ್ಟ್ ಆಗಿ ಚರ್ಚೆ ಮಾಡಬೇಕು. ಆವಾಗ ನಿಮ್ಮ ರೂಲ್ಸ್ ರೆಗ್ಯುಲೇಷನ್ ಇದಕ್ಕೆ ಅಫೆಕ್ಟ್ ಮಾಡುವಂತಿಲ್ಲ. ಆರ್ಟಿಕಲ್ 118 ಸಬ್+1, ಆರ್ಟಿಕಲ್ 118 ಸಬ್+2 ನ ಅಂಡರ್ದಲ್ಲಿ ಇರ್ತಕ್ಕಂಥ ನಿಯಮಗಳು. ಇದು ನಮಗೆ ಗೊತ್ತಿರಬೇಕಾಗಿರ್ತಕ್ಕಂಥ ವಿಷಯ. ಇನ್ನ ನೆಕ್ಸ್ಟ್ ಕ್ವಶನ್ ನೋಡೋಣ. ಸಂವಿಧಾನದ 119ನೇ ವಿಧಿಯು ಯಾವುದಕ್ಕೆ ಸಂಬಂಧಿಸಿದೆ? ಆರ್ಟಿಕಲ್ 119 ಇಸ್ ರಿಲೇಟ್ಸ್ ವಿತ್ ಅಂತ ಹೇಳಿ ಕೇಳ್ಯಾರ. ಯಾವುದಕ್ಕೆ ಸಂಬಂಧಿಸಿದೆ ಅಂತ ನೋಡೋಣ. ಅದಕ್ಕೆ 1ನೇ ಆನ್ಸರ್ ಸಂಸತ್ತಿನಲ್ಲಿ ಬಳಸುವ ಭಾಷೆ ಇಲ್ಲ. ಇದು ಆರ್ಟಿಕಲ್ 120ಕ್ಕೆ ಸಂಬಂಧಿಸಿರೋದು. ಆಮೇಲೆ ಸಂಸತ್ತಿನ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಿಸಿದ ಕಾರ್ಯವಿಧಾನದ ಕಾನೂನುಬದ್ಧ ನಿಯಂತ್ರಣ, ಎಸ್, ಇದು ರೈಟ್ ಆನ್ಸರ್. ಇನ್ನು ರಾಷ್ಟ್ರಪತಿಯವರ ತುರ್ತು ಅಧಿಕಾರಗಳು ಇಲ್ಲ, ಇದಕ್ಕೇನು ಸಂಬಂಧ ಇಲ್ಲ. ಜಂಟಿ ಅಧಿವೇಶನ ಕರೆಯುವ ನಿಯಮಗಳು, ಇದು ಸಂಬಂಧ ಇಲ್ಲ. ಇದು ಆರ್ಟಿಕಲ್ 108ಕ್ಕೆ ಸಂಬಂಧಿಸಿರೋದು. ಉಳಿದಿರೋದು ಯಾವುದು? ಸಂಸತ್ತಿನಲ್ಲಿ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಕಾರ್ಯವಿಧಾನದ ಕಾನೂನುಬದ್ಧ ನಿಯಂತ್ರಣ, ರೂಲ್ಸ್ ಆಫ್ ಪ್ರೊಸೀಜರ್ ಅಂಡ್ ರೆಗ್ಯುಲೇಷನ್. ಯಾವ್ದ್ರದ್ದು? ಸಂಸತ್ತಿಂದು. ಸಂಸತ್ತು ಅಂತಂದ್ರೆ ಒಂದು ರಾಜ್ಯಸಭೆ, ಇನ್ನೊಂದು ಲೋಕಸಭೆ. ಅರ್ಥ ಆಯ್ತಾ? ಆರ್ಟಿಕಲ್ 119 ಏನ್ ಹೇಳ್ತೈತಿ ಅಂದ್ರೆ ಸಂಸತ್ತಿನಲ್ಲಿ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಕಾರ್ಯವಿಧಾನದ ಕಾನೂನುಬದ್ಧ ನಿಯಂತ್ರಣ. ಯು ಕ್ಯಾನ್ ರೆಗ್ಯುಲೇಟ್ ವಿತ್ ಲಾ. ನಿನ್ನ ರೂಲ್ಸ್ ರೆಗ್ಯುಲೇಷನ್ ಅಲ್ಲಿ ಅಪ್ಲೈ ಆಗೋದೇ ಇಲ್ಲ ವೆನ್ ದ ಬಿಲ್ ಈಸ್ ರಿಲೇಟೆಡ್ ಟು ದಿ ಫೈನಾನ್ಸ್, ದ ಮ್ಯಾಟರ್ ಈಸ್ ರಿಲೇಟೆಡ್ ಟು ಫೈನಾನ್ಸ್. ಅವಾಗ ನಿನ್ನ ರೂಲ್ಸ್ ಅಂಡ್ ರೆಗ್ಯುಲೇಷನ್ಗಳು ಯಾವುದೋ ಅಲ್ಲಿ ಬರೋದೇ ಇಲ್ಲ. ನೀನು ಮೊದಲು ಅದನ್ನ ಡಿಸ್ಕಷನ್ ಮಾಡಬೇಕು ಅಂತ. ದಟ್ ಈಸ್ ಅನ್ ಇಂಪಾರ್ಟೆಂಟ್ ಥಿಂಗ್ ಅಬೌಟ್ ಆರ್ಟಿಕಲ್ 119. ಮುಂದೆ ನೋಡೋಣ. ಕ್ವಶನ್ ಏನು ಆಗತೈತಿ? ಭಾರತೀಯ ಸಂವಿಧಾನದ 119ನೇ ವಿಧಿಯ ಪ್ರಕಾರ ಸಂಸತ್ತಿನ ಪ್ರತಿಯೊಂದು ಸದನದಲ್ಲಿ ಹಣಕಾಸಿನ ವ್ಯವಹಾರಗಳನ್ನು ನಿಯಂತ್ರಿಸುವ ಅಧಿಕಾರ ಯಾರಿಗೈತಿ ಅಂತ. ಯಾರಿಗೈತಿ ಅಂದ್ರೆ ಭಾರತದ ರಾಷ್ಟ್ರಪತಿಗೆ ಐತನಂತೆ ಕೇಳಿದ್ರೆ ಇಲ್ಲ. ಹೌದಾ? ಹಣಕಾಸಿನ ವ್ಯವಹಾರಗಳನ್ನು ನಿಯಂತ್ರಿಸುವ ಅಧಿಕಾರ ಆರ್ಟಿಕಲ್ 119 ಅಡಿಯಲ್ಲಿ ಹೇಳಿದಂತೆ ಭಾರತದ ರಾಷ್ಟ್ರಪತಿಗೆ ಐತನಂತೆ ಕೇಳಿದ್ರೆ ಇಲ್ಲ. ಭಾರತದ ರಾಷ್ಟ್ರಪತಿ ಬಗ್ಗೆ ಆರ್ಟಿಕಲ್ 119 ಮಾತಾಡೋದೇ ಇಲ್ಲ. ಆರ್ಟಿಕಲ್ 119 110ರಿಂದ ಮುಂದುವರಿಸಿಕೊಂಡು ಬಂದಿರತಕ್ಕಂಥ ಹಣದ ಮಸೂದೆಯ ಭಾಗ ಇದು. ಹೌದಾ? ಇಲ್ಲೇನ್ ಹೇಳಕತ್ತಾರು ಅಂತಂದ್ರೆ ನಿನ್ನ ಯಾವುದೇ ರೂಲ್ಸ್ ರೆಗ್ಯುಲೇಷನ್ ಗಳನ್ನ ಏನು ಮಾಡ್ಕೊಂಡಿಲ್ಲ ಆರ್ಟಿಕಲ್ 118 ಉಪಬಂಧ 1 ಅಡಿಯಲ್ಲಿ ಅದು ಹಣದ ಮಸೂದೆಗೆ ಪಾಸ್ ಮಾಡುವ ಸಲುವಾಗಿ ಅಥವಾ ಡಿಸ್ಕಷನ್ ಮಾಡುವ ಸಲುವಾಗಿ ಅದೇನಾದ್ರೂ ಅಡೆತಡೆ ಮಾಡ್ತಿತ್ತು ಅಂತಂದ್ರೆ ಅದನ್ನ ನಾವು ತಗೊಳಂಗಿಲ್ಲ. ಇಂಟರ್ನಲ್ ರೂಲ್ಸ್ ಅಪ್ಲೈ ಆಗೋದೇ ಇಲ್ಲ. ಯಾವುದು ಕಾನೂನು ಐತೋ ಅದು ಅಪ್ಲೈ ಆಗ್ತೈತಿ ಅಂತ. ಹೌದಾ? ಇನ್ನು ಲೋಕಸಭೆಯ ಸ್ಪೀಕರ್ ಅಂತ ಕೇಳಿದ್ರೆ ಇಲ್ಲ. ಈ ಅಣ್ಣರಿಗೂ ಇದನ್ನೇ ಇಲ್ಲ, ಏನಿಲ್ಲ, ಅಧಿಕಾರವೇ ಇಲ್ಲ.
ಇನ್ನ ಹಣಕಾಸು ಸಚಿವಾಲಯ ಏನಂತ ಕೇಳಿದ್ರೆ ಇದು ಪಾರ್ಲಿಮೆಂಟಿಗೂ ಮತ್ತು ಡಿಪಾರ್ಟ್ಮೆಂಟಿಗೂ ಬಹಳ ಡಿಫರೆನ್ಸ್ ಐತಿ. ಪಾರ್ಲಿಮೆಂಟ್ ಬೇರೆ, ಡಿಪಾರ್ಟ್ಮೆಂಟ್ ಬೇರೆ. ಹಾ, ಪಾರ್ಲಿಮೆಂಟ್ ಡಿಪಾರ್ಟ್ಮೆಂಟ್ ಗಳನ್ನ ಕಂಟ್ರೋಲ್ ಮಾಡ್ತೈತಿ ಈ ಹಣದ ವಿಷಯಕ್ಕೆ ಸಂಬಂಧಿಸಿದಂತೆ, ನೆನಪಿರ್ಲಿ. ಯಾಕಂತಂದ್ರೆ ನಾವು ನೋಡಿವಿ, ಟೋಕನ್ ಕಟ್ಟು, ಪಾಲಿಸಿ ಕಟ್ಟು, ಎಕನಾಮಿ ಕಟ್ಟು ಅಂತೇಳಿ ಮೋಷನ್ ಗಳನ್ನ ಮೂವ್ ಮಾಡಿ ಅವರಿಗೆ ದುಡ್ಡು ಕೊಡೋದನ್ನ ಕಡಿಮೆ ಮಾಡ್ತಾರೆ. ಹೌದಾ? ಅಂದ್ರೆ ಪಾರ್ಲಿಮೆಂಟ್ ಏನ್ ಮಾಡ್ತೈತಿ ಅಂದ್ರೆ ಡಿಪಾರ್ಟ್ಮೆಂಟ್ ಗಳಿಗೆ ಏನು ದುಡ್ಡು ಕೊಡಬೇಕಾಗಿಲ್ಲ ಅದು ಕರೆಕ್ಟ್ ಆಯ್ತೋ ಇಲ್ಲೋ ಅಂತ ಚೆಕ್ ಮಾಡ್ತೈತಿ. ಪಾರ್ಲಿಮೆಂಟ್ ಈಸ್ ಸುಪ್ರೀಂ ವಿತ್ ಮ್ಯಾಟರ್ ಈಸ್ ರಿಗಾರ್ಡ್ಸ್ ವಿತ್ ಫೈನಾನ್ಸ್. ಫೈನಾನ್ಸ್ಗೆ ಸಂಬಂಧಿಸಿದಂತ ಮ್ಯಾಟರ್ಗಳು ಇತ್ತಂದ್ರೆ ಈ ಸಚಿವಾಲಯಗಳನ್ನ ಸೈಡ್ ಲೈನ್ ಮಾಡ್ತೈತೆ. ಅದು ನೆನಪಲ್ಲಿರ್ಲಿ. ಸಚಿವಾಲಯಗಳೇ ಬೇರೆ, ಪಾರ್ಲಿಮೆಂಟೇ ಬೇರೆ, ನೆನಪಲ್ಲಿರ್ಲಿ. ಇನ್ನು ಉಳಿದಿರೋದು ಯಾವುದು? ಸಂಸತ್ತು. ಆರ್ಟಿಕಲ್ 119 ಏನ್ ಹೇಳ್ತೈತಿ ಅಂದ್ರೆ ಫಸ್ಟ್ನೇ ವರ್ಡ್ ಸಂಸತ್ತಿನ ಬಗ್ಗೆ ಹೇಳ್ತೈತಿ. ಸಂಸತ್ತು ಕಾನೂನು ಮಾಡುವ ಮೂಲಕ ಹಣಕಾಸಿನ ವಿಚಾರಗಳನ್ನ ನೀವು ಮೊದಲು ಪಾಸ್ ಮಾಡಬಹುದು ಅಂತ ಹೇಳ್ತೈತಿ. ಅಂದ್ರೆ ಸಂಸತ್ತು ಸುಪ್ರೀಂ ಪವರ್ ಅನ್ನ ಪಡ್ಕೊಂಡೈತಿ ಎಲ್ಲಿ? ವಿತ್ ರಿಗಾರ್ಡ್ಸ್ ಟು ಫೈನಾನ್ಸ್ ಬಿಲ್. ಆವಾಗ ನಿಮ್ಮ ರೂಲ್ಸ್ ರೆಗ್ಯುಲೇಷನ್ಗಳು, ಲೋಕಸಭೆ ರಾಜ್ಯಸಭೆಗಳಲ್ಲಿ ಇರ್ತಕ್ಕಂಥ ಕಾರ್ಯಕಲಾಪಗಳ ರೂಲ್ಸ್ ರೆಗ್ಯುಲೇಷನ್ಗಳು ಯಾವುದು ಲೆಕ್ಕಕ್ಕೆ ಬರೋದಿಲ್ಲ. ಇದು ನಮಗೆ ಗೊತ್ತಿರಬೇಕು. ಇದಿಷ್ಟು ಮಾಹಿತಿ ಆರ್ಟಿಕಲ್ 119 ಬಗ್ಗೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 120 ಬಗ್ಗೆ ಡಿಸ್ಕಷನ್ ಮಾಡೋಣ. ಮ್ಯಾಟರ್ ಅಬೌಟ್ ದಿ ಲ್ಯಾಂಗ್ವೇಜ್ ಅದು. ಏನು ಭಾಷೆಗೆ ಸಂಬಂಧಿಸಿದಂತೆ ಈ ವಿಧಿಯು ಡಿಸ್ಕಷನ್ ಮಾಡ್ತಾ ಇದೆ. ಯಾವ ಭಾಷೆಗೆ? ಸಂಸತ್ತಿನಲ್ಲಿ ಯಾವ ಭಾಷೆಯಲ್ಲಿ ಮಾತಾಡಬೇಕು ಅಂತ. ಸರಿ, ಯಾಕ್ರಿ ನಮಗೆ ಯಾವ ಭಾಷೆ ಬರುತ್ತೆ ಆ ಭಾಷೆಯಲ್ಲಿ ಮಾತಾಡ್ರೆ ಏನು ತ್ರಾಸ ಆಕೈತಿ ಅಂತ ಕೇಳ್ಬೋದು. ಅದನ್ನ ಮುಂದಿನ ವಿಡಿಯೋದಾಗ ಡಿಸ್ಕಷನ್ ಮಾಡೋಣ. ಈ ವಿಡಿಯೋದಾಗ ನಿಮಗೆ ಕೊಟ್ಟಿರ್ತಕ್ಕಂಥ ಮಾಹಿತಿ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿತ್ತು ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡ್ರಿ. ಪರ್ಟಿಕ್ಯುಲರ್ ಆಗಿ ಯಾರು ಕಾಂಪಿಟೇಟಿವ್ ಎಕ್ಸಾಮ್ಗೆ ರೆಡಿ ಮಾಡಕತ್ತಾರಲ್ಲ ಅವರಿಗೆ ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡ್ರಿ. ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಕಮೆಂಟ್ ಮಾಡ್ರಿ. ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 120 ಬಗ್ಗೆ ಡಿಸ್ಕಷನ್ ಮಾಡೋಣ. ಅಲ್ಲಿವರೆಗೂ ಕಮ್ಮಗೆ ಊಟ ಮಾಡ್ರಿ, ಕಮ್ಮಗೆ ಓದ್ರಿ. ಮತ್ತೆ ಮುಂದಿನ ವಿಡಿಯೋದ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಜೈ ಹಿಂದ್.